ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿಂದು ಆ್ಯಕ್ಚುಲಿ ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಹಾಗೆ ಗೊತ್ತಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ಅಮ್ಮನ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಮ್ಮನ ಮನೆ ಹೋಮ್ ಟೂರ್ ಮಾಡೋದು. ಸೊ ಈಚೆಯಿಂದ ಬ್ಲಾಗ್ ಫಸ್ಟ್ ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ಇದು ನಮ್ಮ ಮನೆ ದೇವರು. ಸೊ ಇದು ಬಂದು ಅವರ ಸೌದತ್ತಿ ಎಲ್ಲಮ್ಮಂದು. ಸೊ ಇದು ಇಲ್ಲೇ ಅಮ್ಮನ ಮನೆ, ಫುಲ್ಲು ಅಮ್ಮನ ಮನೆ ದೇವರು. ಇದು ಆ್ಯಕ್ಚುಲಿ ಅಪ್ಪನೇ ಪೂಜೆ ಕೂಡ ಮಾಡೋದು. ಇನ್ನು ಇಲ್ಲಿ ದೇವ್ರ ಮುಂದೆ ಒಂದೆರಡು ಪಾರ್ಟ್ಗಳಿರಲಿ ಅಂತ ನಮ್ಮ ಹತ್ರ ಪಾರ್ಟ್ ಇರಲಿ ಅಂತ ಹೇಳಿ ಇಲ್ಲಿ ಸುಮ್ಮನೆ ಒಂದೆರಡು ಇಟ್ಕೊಂಡಿದ್ದೀವಿ. ಸೊ ಬನ್ನಿ ಮನೆ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಸೊ ಇದು ಆ್ಯಕ್ಚುಲಿ ಸ್ಟೇರ್ ಕೇಸ್ ಕೆಳಗೇನೆ ಎಲ್ಲ ಮೀಟ್ರ್ ಬಾಕ್ಸ್ ಎಲ್ಲ ಇಟ್ಕೊಂಡಿರೋದು. ಸೊ ಈ ಮನೇಲಿ ಒಟ್ಟು 2, 4, 5, 6, 7 ಮನೆ ಇದೆ. ಸೊ ಹಾಗಾಗಿ 7 ಮನೆದು ಹಿಂಗೆ ಇದೆ. ಇನ್ನು ಇವಾಗ ಆ್ಯಕ್ಚುಲಿ ಇದು ಗ್ರೌಂಡ್ ಫ್ಲೋರಲ್ಲಿರೋದು. ಗ್ರೌಂಡ್ ಫ್ಲೋರಲ್ಲಿ ಸೊ ಇದು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ 2 ಮನೆ ಇದೆ. ಆ ಮನೇಲಿ ಅಂಕಲ್ ಒಬ್ಬರು ತಾತ ಇದ್ದಾರೆ, ಈ ಮನೆಯಲ್ಲಿ ಫ್ಯಾಮಿಲಿ ಇದ್ದಾರೆ. ಸೊ ಇನ್ನೊಂದು ಏನಿದ್ರು ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬರೋ ಅಷ್ಟರಲ್ಲಿ ಈ ಕುಲ್ಲ ಕೂಡ ಬಂದ್ಬಿಟ್ಟಿದ್ದಾನೆ. ಯಾಕೆಂದರೆ ಬೆಂಗಳೂರಿಗೆ ಬಂದಿದ್ದೀನಲ್ಲ, ಹಾಗಾಗಿ ಅಲ್ವೇನೋ ಹಾಯ್ ಮಾಡಿಬಿಡು ಅವ್ರಿಗೆ. ಹಾಯ್ ಅನ್ಬೇಕು ಬೇಗ. ಏನು ಸೊ ಬನ್ನಿ ಗೈಸ್, ಎಲ್ಲ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಸೊ ಇದು ಆ್ಯಕ್ಚುಲಿ ಈಗ ಫಸ್ಟ್ ಫ್ಲೋರು. ಸೊ ಫಸ್ಟ್ ಫ್ಲೋರಲ್ಲೂ ಸೊ ಸೇಮ್ ಇದೇ ಥರ ಇರೋದು. ಸೊ ಇಲ್ಲೂ ಅಷ್ಟೇ ಆ್ಯಕ್ಚುಲಿ 2 ಮನೆ ಇದೆ. ಆ ಮನೇಲಿ ಬಂದು ಲೇಡೀಸ್ ಇದ್ದಾರೆ, ಈ ಮನೇಲಿ ಬಂದು ಬ್ಯಾಚುಲರ್ಸ್ ಇದ್ದಾರೆ. ಇದು ಫಸ್ಟ್ ಫ್ಲೋರು. ಸೊ ಇನ್ನು ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಮನೆ ಇರೋದು. ಸೊ ಅಮ್ಮನ ಮನೆ ಹೊಂಟರು ಬನ್ನಿ ಅಲ್ಲೇ. ಸೊ ಇದು ತರಲೆ ತುಂಟ ಮಾತಾಡ್ತಾನೆ ಯಾವಾಗ. ಸೊ ಇನ್ನು ಇದು ಸೊ ಈಗ ಋತ್ವಿಕ್ನಲ್ಲಿ ಕಳಿಸಿ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಮನೆ. ಸೊ ಕಂಪ್ಲೀಟ್ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಡೋರಿಂದ ಎಂಟ್ರಿ ಆಗಿದ ತಕ್ಷಣವೇ ದೇವ್ರ ಮನೆ. ಸೊ ದೇವ್ರ ಮನೆಯಲ್ಲಿ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ನೋಡೋದಲ್ಲ ನಮ್ಮ ಮನೆ, ದೇವ್ರ ಮನೆ. ಇದು ಮೇಲೆ ಅಪೋಸಿಟ್ ಆ್ಯಕ್ಚುಲಿ ಇರೋದು. ಇದು ಡೋರ್ ಅಪೋಸಿಟೇ ಈ ಥರ ದೇವ್ರ ಮನೆ ಗೈಸ್. ಸೊ ಇದು ಆ್ಯಕ್ಚುಲಿ ರೂಮು. ಸೊ ಚಿಕ್ಕದು ಬಟ್ ತುಂಬ ಚೆನ್ನಾಗಿದೆ. ಸೊ ರೂಮಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟು ಮೊದಲನೇದಾಗಿ ಇಲ್ಲೊಂದು ಬೆಡ್. ಸೊ ರೂಮಲ್ಲೇ ಇದೊಂದು ವಾಶ್ ಬೇಷನ್ ಇಲ್ಲೇ ಇದೆ. ಅಟ್ಯಾಚ್ ಟಾಯ್ಲೆಟ್ಸು ರೂಮಲ್ಲೇನೆ ಇದು. ಸೊ ಇದು ಈ ಥರ ರೂಮಲ್ಲಿ ಅಟ್ಯಾಚು. ಸೊ ಟಾಯ್ಲೆಟ್ ತೋರಿಸೋ ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದೇ ರೂಮಲ್ಲಿ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಸೊ ಇದು ಆ್ಯಕ್ಚುಲಿ ಒಂದು ರೂಮು. ಸೊ ಬನ್ನಿ ಇನ್ನೊಂದು ರೂಮಲ್ಲಿ ಮತ್ತು ಹಾಲ್ ಹೆಂಗಿದೆ ಏನು ಅನ್ನೋದನ್ನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮನೆ ಹಾಲ್. ಸೊ ಕಂಪ್ಲೀಟಾಗಿ ಒಂದ್ಸಲಿ ಹಾಲ್ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ. ಸೊ ಫುಲ್ಲು ತೋರಿಸೋ ಅಭಿ ಒಂದು ಇದು ನೋಡಿ. ಇನ್ನು ಹಾಲಲ್ಲೇ ಇದ್ದು ಈ ಕಡೆ ಬಂದು ಬಾಲ್ಕನಿ, ಇನ್ನೊಂದು ಟಾಯ್ಲೆಟ್ ಇದೆ ಮತ್ತು ವಾಶ್ರೂಮ್ ಇದೆ. ಇದು ಬಾಲ್ಕನಿ ಥರ ಒಂದು ಸ್ವಲ್ಪ. ಸೊ ಸೈಡಲ್ಲಿ ಒಂದು ಸ್ವಲ್ಪ ಪ್ಯಾಸೇಜ್ ಬಿಟ್ಕೊಂಡಿರೋಂಥದ್ದು. ಇನ್ನು ಇದು ಕಿಚನ್ನು. ಸೊ ಕಿಚನ್ನು ಅಷ್ಟೇ ತುಂಬ ಸಿಂಪಲ್ಲು ಮತ್ತು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರಲ್ಲ ಆ ಥರ. ಸೊ ಕಿಚನ್ ನೋಡಿ ಈ ಥರ ಇದೆ. ಇನ್ನು ಮಂಜು ಆ್ಯಕ್ಚುಲಿ ಏನು ಮಾಡ್ತಾ ಇದೆಯಾ ಮಂಜು? ಸೊ ಮಂಜು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಈಗ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಂಗಾಗಿ ನುಗ್ಗೆಕಾಯಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಇನ್ನು ಅಲ್ಲಿಂದ ಈ ಕಡೆ ಬಂದರೆ ಇದು ಕಂಪ್ಲೀಟ್ ನಮ್ಮನೆ ಟಿ ವಿ ಸ್ಟ್ಯಾಂಡು. ಇದನ್ನು ಕೂಡ ತುಂಬ ಸಿಂಪಲ್ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಪೇಸಸ್ ಕಡಿಮೆ ಇರೋದ್ರಿಂದ ಈ ಥರ ಮಾಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ.
ಸೊ ಇನ್ನು ಇದು ಆ್ಯಕ್ಚುಲಿ ಇನ್ನೊಂದು ರೂಮು. ಈ ರೂಮಲ್ಲಿ ಸೊ ಈ ಥರ ಒಂದು ವಾರ್ಡ್ರೋಬ್ಸು, ಒಂದು ಸಿಂಪಲ್ ಆಗಿ ಒಂದು ರೂಮಲ್ಲಿ ಈ ಥರ ದಿವಾನ್ ಇಟ್ಕೊಂಡಿರೋದಷ್ಟೇ. ಇದು ಒಂದು ರೂಮು. ಸೊ ನೆಕ್ಸ್ಟ್ ಇನ್ನು 3rd ಫ್ಲೋರಲ್ಲೂ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ಆ್ಯಕ್ಚುಲಿ ಇದು 3rd ಫ್ಲೋರು. ನಾವಿರೋದೇ 3rd, ಇದು ಇವಾಗ 4th ಫ್ಲೋರು. ಸೊ ಇದರಲ್ಲೂ ಅಷ್ಟೇ ಸೇಮ್ ಕೆಳಗಡೆ ಎಲ್ಲ ಯಾವ ಥರ ಒಂದು ಫ್ಲೋರಲ್ಲಿ 2 ಮನೆ ಇದೆಯೋ ಅದೇ ಥರ ಇಲ್ಲೂ ಇರೋದು. ಸೊ ತೋರಿಸ್ತೀನಿ ನೋಡಿ. ಇಲ್ಲೂ ಅಷ್ಟೇ ಆ ಕಡೆ ಮನೆ ಈ ಕಡೆ ಮನೆ, ಇದರಲ್ಲೂ 2 ಪೋರ್ಷನ್ಸ್ ಇದೆ. ಸೊ ಈಗ ಟೆರೇಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ. ಟೆರೇಸ್ಗೆ ಆ್ಯಕ್ಚುಲಿ ಇಲ್ಲೆಲ್ಲ ನೀವು ಮೇಲೆ ನೋಡ್ತಿರ್ಬೋದು, ಅದೆಲ್ಲ ಆ್ಯಕ್ಚುಲಿ ಮಳೆ ಬರುತ್ತೆ ಅಂತ ಆ ಥರ ಮಾಡಿಸ್ಕೊಂಡಿರೋದು. ಇನ್ನು ಟೆರೇಸಲ್ಲಿ ಎಷ್ಟಿದೆ, ನಮ್ಮದು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋದು, ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನು ಈಗ ಹೇಳ್ತೀನಿ ನೋಡಿ. ಸೊ ಇನ್ನು ಇದು ಆ್ಯಕ್ಚುಲಿ ಟೆರೇಸು. ಸೊ ಇದು ಸೋಲಾರ್ ಹಾಕ್ಸ್ಕೊಂಡಿರೋದು ನಮ್ಮ ಮನೆಗೆ ಮಾತ್ರ ಬರುತ್ತೆ. ಇನ್ನು ಬಾಡಿಗೆ ಮನೆಯವ್ರಿಗೆಲ್ಲ ಇಲ್ಲಿ ನೋಡ್ತಿರ್ಬೋದು ಈ ಥರ ಸಪ್ರೇಟಾಗಿ ಈ ಥರ ಟ್ಯಾಂಕ್ ಹಾಕಿಸ್ಕೊಂಡಿರೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಮಳೆ ಬಂದರೆ ಸ್ಟೇರ್ ಕೇಸ್ ನೆನಿಬಾರ್ದು ಅಂತ ಹೇಳಿ ಈ ಥರ ಹಾಕ್ಸಿದ್ದಾರೆ ಅಮ್ಮ. ಸೊ ನಮ್ಮನೆ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಈ ಥರ ಇದೆ. ಇದು ಆ್ಯಕ್ಚುಲಿ ಕಂಪ್ಲೀಟ್ ಟೆರೆಸ್ ಮೇಲೆ ನೋಡ್ತಿರ್ಬೋದು ನೀವು. ಇಲ್ಲೂ ಅಷ್ಟೇ ಏನಾದರೂ ಒಂದು ಬಟ್ಟೆ ಒಗೆಯೋದಿದ್ರೆ ಇಲ್ಲಿ ಹೊಕ್ಕೋಬೋದು ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ನಡೆದಾಗ ನಾವೆಲ್ಲ ಇಲ್ಲೇ ಮಾಡೋದು. ಸೊ ನೋಡಿದ್ರಲ್ಲ ಗೈಸ್, ಇದು ನಮ್ಮ ಮನೆ ಕತೆ. ಸೊ ಬನ್ನಿ. ಸೊ ನೋಡಿದ್ರಲ್ಲ ಗೈಸ್, ಕಂಪ್ಲೀಟ್ ನಮ್ಮ ಮನೆ ಅಂದರೆ ಫುಲ್ಲು ಎಲ್ಲ ಕ್ಲಿಯರಾಗಿ ತೋರ್ಸೋದಕ್ಕಾಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಬೇಸಿಗೆ ರಜಾ ಬಂದಿದೆ ಅಂಥೇಳಿ ಎಲ್ಲ ಹುಡುಗರು ಇಲ್ಲೇ ಇದ್ದಾರೆ. ಸೊ ಇವಳು ಋತ್ವಿಕು, ನಿತಿನ್ ಆ್ಯಕ್ಚುಲಿ ಕಾಲೇಜ್ಗೆ ಹೋಗಿದ್ದಾನೆ. ಇನ್ನು ಪೂರ್ವಿ ತೇಜಸ್ ಅವರಿಬ್ಬರು 10th ಆಗಿರೋದ್ರಿಂದ ಅವರಿಬ್ಬರಿಗೆ ಇವತ್ತು ಎಕ್ಸಾಮ್ಸ್ ಇದೆ ಅಲ್ವಾ? ಇವತ್ತೊಂದಿದೆ, ಇನ್ನು ಗುರುವಾರ ಒಂದು ಲಾಸ್ಟ್ ಇದೆ. ನಾನು ಆ್ಯಕ್ಚುಲಿ ಋತ್ವಿಕ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಸೊ ಋತ್ವಿಕ್ನ ನೋಡಿದ್ದು ಆಯಿತು, ಇವಾಗೆಲ್ಲ ನಾನು ಹೋಗಬೇಕು. ಸೊ ನಾನು ಎಲ್ಲಿ ಹೋಗ್ಬಿಡ್ತೀನಿ ಅಂತ ನೋಡಿ ಇವನು ಹೆಂಗೆ ಕಾಯ್ತಾ ಇದ್ದಾನೆ ನನ್ನ ಕೋಲ್ ಹಿಡ್ಕೊಂಡು. ಕೂತ ಯಾರಿಗೆ ಕೋಲು? ಯಾರಿಗೆ ಹೊಡಿತೀಯ? ಐ ಅಕ್ಕಂಗೆ ಹೊಡಿತಾರೆ, ಅಮ್ಮಮ್ಮಿಗೆ ಹೊಡಿತಾರಾ? ಬೈಲಿ. ಸರಿ. ಸೊ ಈಗ ಎಲ್ಲರೂ ಆ್ಯಕ್ಚುಲಿ ಅಜ್ಜಿ ಮನೆಗೆ ಆಟಾಡಕ್ಕೆ ಬಂದಿದ್ದಾರೆ. ಮೊಮ್ಮಕ್ಕಳೆಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು, ಇನ್ನು ಸೇರ್ಕೊಂಡಿದ್ದಾರೆ. ಇನ್ನು ಆ್ಯಕ್ಚುಲಿ ಈ ಗ್ಯಾಂಗಲ್ಲಿ ಇಬ್ಬರು ಮಿಸ್ಸಿಂಗು. ಯಾರ್ಯಾರು? ನಿತಿನ್, ತೇಜಸ್ಸು, ಪೂರ್ವಿ. 3 ಜನ. ಇನ್ನು 3 ಜನ ಮೊಮ್ಮಕ್ಕಳು ಮಿಸ್ಸಿಂಗು, 3 ಜನ ಎಲ್ಲಿದ್ದಾರೆ, 3 ಜನ ಮಿಸ್ಸಿಂಗು. ಅವರು ಕೂಡ ಇನ್ನೇನು ನಮ್ಮನೆ ಗೃಹ ಪ್ರವೇಶದ ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ. ಕಂಪ್ಲೀಟಾಗಿ ನಮ್ಮನೆ ಹೋಮ್ ಟೂರು ತೋರಿಸಿದ್ದೀನಿ. ಯಾಕೆಂದರೆ ಎಲ್ಲ ಮನೆಯಲ್ಲೂ ರೆಂಟಿಗಿರೋದ್ರಿಂದ ಅವ್ರ ಮನೆ ಒಳಗೆ ಹೋಗಿ ಎಲ್ಲ ತೋರ್ಸೋದಕ್ಕಾಗಲ್ಲ. ಸೊ ನಮ್ಮ ಮನೇಲಿ ನಾನು ತೋರಿಸಿದ್ದೀನಿ. ಇನ್ನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಈಚೆ ನೋಡಿ ಇಲ್ಲೂ ಅಷ್ಟೇ ನಾನೊಂದು ಬುದ್ಧ ಹಾಕಿಸ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ. ನೋಡ್ತಿರ್ಬೋದು ನಮ್ಮ ಮನೆಯಲ್ಲಿ ನಾನು ಈಗ ಕಟ್ಟಿಸಿದ್ದೀವಲ್ಲ ಆ ಮನೇಲೂ ಬುದ್ಧ ಮತ್ತು ಕುದುರೆ ಈ ಥರ ಹಾಕಿಸ್ಕೊಂಡಿದ್ದೀನಿ. ಇಲ್ಲೂ ನಮ್ಮ ಮನೆ ಬಾಗಿಲಲ್ಲಿ ಬುದ್ಧನೇ ಇದೆ. ಇದು ನಮ್ಮ ಮನೆ ಕಂಪ್ಲೀಟ್. ಇನ್ನು ಮಕ್ಕಳ ಜೊತೆ ಕಿತ್ತಾಡೋದು, ಇವ್ರು ಕಿತ್ತಾಡೋದು ಇದೇ ಆಗುತ್ತೆ. ಸೊ ಆ್ಯಕ್ಚುಲಿ ಹೋಮ್ ಟೂರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ನಮ್ಮನೆ ಹೋಮ್ ಟೂರ್ ನಾನು ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅಮ್ಮನ ಮನೆ ಹೋಮ್ ಟೂರ್ ಮಾಡೋಣ ಅಂತೇಳಿ ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅಭಿ ನೋಡಿ ಆ್ಯಕ್ಚುಲಿ ಇಷ್ಟೊತ್ತು ಕುಣಿತಾ ಇದ್ಲು. ಅವ್ರ ಅಮ್ಮ ನನ್ನ ಬ್ಲಾಗ್ ನೋಡ್ತಾಳೆ ಅಂಥೇಳಿ ನಾನು ಬರೀತಾ ತೋರಿಸ್ತೀನಿ. ಬ್ಲಾಗ್ ಮಾಡ್ತಿದ್ರೆ ನಾನು ಬರಿತಾ ಇರ್ತೀನಿ, ಅದನ್ನು ಮಾಡು, ನಮ್ಮ ಅಮ್ಮ ನೋಡಿದ್ರೆ ನೋಡಲಿ ನನ್ನ ಮಗಳು ಡೀಸೆಂಟಾಗಿ ಓದಾಳು ಅಭಿ ಈ ಥರ ಆ್ಯಕ್ಟಿಂಗ್ ಕಲಿತಾ ಇದ್ದಾಳೆ. ಸೊ ಇಲ್ಲ ಆ್ಯಕ್ಚುಲಿ ಫಸ್ಟ್ ಬರದೆ ಎತ್ತಿಟ್ಲು, ಬಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡು ಅಂತೇಳಿ ಈ ಥರ ಹಾಕ್ಕೊಂಡಿದ್ದಾಳೆ. ಹೋಗ್ಲಾ ನಾನು? ಹೋಗ್ತೀನಿ. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್ ಬಾಯ್ ಮಾಡು ಮಗನೇ. ಬಾಯ್ ಬಾಯ್.